ಅನ್ನೋ ಮಾತಂದ್ರು ಸರ್. ಏನಂತ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು ನಿಮಗೆ. ಹಲೋ ನೀವು ಮಾತಾಡ್ತಾರೆ. ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ. ಈ ವಾರ ಸ್ಪರ್ಧಿಗಳ ವರ್ತನೆಗೆ ಬೇಸತ್ತು ಸುದೀಪ್ ಅವರು ವೇದಿಕೆಯಿಂದ ಆಚೆ ಹೋಗಿದ್ದಾರೆ. ಭವ್ಯ ಅವರು ಹನುಮಂತು ಅವರು ನನಗಿಂತ ಬೆಸ್ಟ್ ಅಂತ ಹೇಳಿದ್ರು. ಇದಕ್ಕೆ ಸುದೀಪ್ ಅವರು ಎಲ್ಲದರಲ್ಲೂ ಸಾಮರ್ಥ್ಯ ಇದ್ದವರು ಕಪ್ ಗೆಲ್ತಾರೆ ಅಂತ ಹೇಳ್ತಾರೆ. ಬಳಿಕ ಹನುಮಂತು ಇಷ್ಟು ದಿನ ಊಟ ಹಾಕಿದ್ದೀವಿ ಗೆಲ್ತೀವಿ ಅಂತ ತ್ರಿವಿಕ್ರಮ್ ಹೇಳಿರುವ ಮಾತನ್ನ ಹೇಳಿದ್ರು. ತ್ರಿವಿಕ್ರಮ್ ಅವರು ಈ ರೀತಿ ತಾನು ಹೇಳೇ ಇಲ್ಲ ಎಂದು ಮಾತಿಗೆ ಮಾತು ಬೆಳೆಸಿದ್ರು. ಅದೇ ವೇಳೆ ಕಿಚ್ಚ ವೇದಿಕೆಯಿಂದ ಹೊರ ಹೋಗಿದ್ದಾರೆ. ಮನೆಯವರ ಜೊತೆ ಮನೆ ಮಂದಿಯೆಲ್ಲ ಕಾಲ ಕಳೆದಿದ್ರು. ಈ ಖುಷಿಯ ಜೊತೆಗೆ ಮೈ ಮರೆತು ಮಾತನಾಡಿರೋ ಮಾತು ಚರ್ಚೆಯಾಗಿದೆ. ಮನೆ ಊಟ ತಿಂದು ಮೈ ಮರೆತವರು ಯಾರು, ಮನೆ ಮಾತನ್ನ ಕೇಳಿ ಎಚ್ಚರ ಆದವರು ಯಾರು ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇನ್ನು ಕಿಚ್ಚ ಅವರ ಮಾತನ್ನ ಯಾರೂ ಕೇಳಿಸಿಕೊಳ್ಳುವ ತಾಳ್ಮೆಯನ್ನ ತೋರಿಸೇ ಇಲ್ಲ. ಹೀಗಾಗಿ ನೀವೇ ಮಾತಾಡ್ಕೊಳ್ಳಿ ಅಂತ ಸ್ಟೇಜ್ ಮೇಲಿಂದ ಸುದೀಪ್ ಹೊರ ನಡೆದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕಂಟೆಸ್ಟೆಂಟ್ ತಮ್ಮ ಮನೆಯವ್ರನ್ನ ಭೇಟಿ ಮಾಡಿದ್ರು. ಆದರೆ ಮನೆ ಊಟ ತಿಂದು ಬಿಗ್ ಬಾಸ್ ಆಟದ ಮೈ ಮರೆತು ಮಾತನಾಡಿದ್ದಾರೆ. ಮನೆಯವರ ಮಾತನ್ನ ಕೇಳಿ ಎಚ್ಚರ ಆದವರು ಇದ್ದಾರೆ. ಇನ್ನು ಗೌತಮಿ ಅವರ ಗಂಡ ಬಂದು ಸಮಯ ಬಂದಾಗ ನೀವು ಅವರನ್ನ ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ರು. ಮಂಜು ಅವರ ತಂಗಿ ದೀಪಿಕಾ, ಮಂಜು ತಂದೆ ರಾಗಿ ರಾಮಣ್ಣ, ತಾಯಿ ಲಲಿತಮ್ಮ ಬಿಗ್ ಬಾಸ್ ಮನೆಯೊಳಗೂ ಕೂಡ ಕಾಲಿಟ್ಟಿದ್ರು. ಯಾರ ಬಾಲವನ್ನ ಹಿಡಿಯೋಕೆ ಹೋಗ್ಬೇಡ, ನಿನ್ನನ್ನ ದಾಟಿ ಬೇರೆಯವರು ಮುಂದಕ್ಕೆ ಹೋಗ್ತಿದ್ದಾರೆ, ಅದನ್ನ ನೀನು ತಡೆಯಬೇಕು, ನಿನ್ನನ್ನ ನೋಡಬೇಕು ಅಂತ ಸೂಚನೆ ಕೊಟ್ಟು ಅಲ್ಲಿಂದ ಮಂಜು ಅವರ ತಂಗಿ ಹೊರ ನಡೆದಿದ್ದಾರೆ. ಇದಕ್ಕೆ ಮಂಜು ಕೂಡ ಪ್ರಾಮಿಸ್ ಮಾಡಿದ್ರು. ಇನ್ನು ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮದಲ್ಲಿ ನೋ ಎಲಿಮಿನೇಷನ್ ವೀಕ್ ತುಂಬಾ ಭಾರಿ ಆಗಿದೆ. ಭವ್ಯ ಗೌಡ, ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ ಅವ್ರದೆಲ್ಲ ಫೇಕ್ ಎಲಿಮಿನೇಷನ್ ನಡೆದಿತ್ತು. ಈ ವಾರ ಮತ್ತೆ ಫೇಕ್ ಎಲಿಮಿನೇಷನ್ ನಡೆಸ್ತಾರಾ ಅಥವಾ ಬಿಗ್ ಬಾಸ್ ಬೇರೆ ಏನಾದ್ರೂ ಟ್ವಿಸ್ಟ್ ಕೊಡ್ತಾರಾ ಎನ್ನುವ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ. ಹಿಂದಿನ ವಾರವೇ ಈ ವಾರ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆಯಬಹುದು ಅಂತ ವೀಕ್ಷಕರು ಊಹಿಸಿದ್ರು. ಸದ್ಯಕ್ಕೆ 9 ಮಂದಿ ಮನೆಯಲ್ಲಿದ್ದಾರೆ. ಮನೆ ಖಾಲಿ ಆಗದೆ ಇದ್ರೂ ಈಗಾಗಲೇ ಫಿನಾಲೆ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದೆ. ಜನವರಿ ವೇಳೆಗೆ ಫಿನಾಲೆ ಅಂತ ಹೇಳಲಾಗ್ತಾ ಇತ್ತು. ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.